ಸೈಲೆಂಟ್ ಅಂತೂ ಇರೋರಲ್ಲ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಸೈಲೆಂಟ್ ಆಗಿರೋಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟೇ. ಸೊ ನಾನು ಇವತ್ತು ಗೋವಾಗೆ ಹೋಗ್ತಾ ಇದ್ದೀನಿ. ರೂಮ್ ಟೂರು ಆಮೇಲೆ ರೆಸಾರ್ಟ್ ಟೂರು ಎಲ್ಲ ತೋರಿಸ್ತೀವಿ. ಬ್ಲಾಗ್ನ ನೋಡ್ತಾ ಇರಿ. ಇದು ತೊಗೊಂಡಿದ್ದೀವಿ ಟಿಫನ್ ಥಾಲಿ, ಯಾಕೆಂದರೆ ಇದರಲ್ಲಿ ಫೈನಲಿ ಜಿಮ್ಮಿಗೆ ಬಂದಿದ್ದೀವಿ. ಇನ್ನೊಂದು ಕೈಗೆ ಇಷ್ಟ ಹಾಕೊಂಡಾಯ್ತು, ಇನ್ನು 2 ಫಿಂಗರ್ಗೆ ಹಾಕೋಬೇಕು. ಸೊ ಈ ಥರ ಪ್ರೆಸ್ ಆನ್ ನೀಲ್ಸ್. ಇವರಿಬ್ರು ನೋಡಿ ಪ್ರೇ ಮಾಡ್ತಾವ್ರೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ರೆ, ನಾನು ಮತ್ತೆ 1 ಕೋತಿ, 2ನೇ ಕೋತಿ, 3ನೇ ಕೋತಿ, ಸೊ 3 ಮಂಕೀಸ್ ಅಲ್ಲ ಗೈಸ್, ನನ್ನ ಬೆಸ್ಟ್ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಸುಮ್ಮನೆ ಆ ಥರ ತಮಾಷೆಗೆ ರೇಗಿಸೋದು. ಸೊ ನಾನು ಇವತ್ತು ಗೋವಾಗೆ ಹೋಗ್ತಾ ಇದ್ದೀನಿ. ಸೊ ನಾವೆಲ್ಲ ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ದ ಪ್ಲೇಸ್ ಇಸ್ ರಿವೀಲ್ಡ್. ಗೋವಾಗೆ ಹೋಗ್ತಾ ಇದ್ದೀವಿ. ಸೊ ಫನ್ ಮಾಡೋಣ, ಎಂಜಾಯ್ ಮಾಡೋಣ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಸೊ ಸಂಜನಾ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದಿದ ತಕ್ಷಣ ಆ ಕಡೆ ತಿರ್ಕೊಂಡ್ಬಿಟ್ಲು. ಇವಳಂತೂ ಸೈಲೆಂಟ್ ಆಗೋದು. ಇವರಿಬ್ರು ಸೈಲೆಂಟ್ ಅಂತೂ ಇರೋರಲ್ಲ. ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಸೈಲೆಂಟ್ ಆಗಿರೋಕೆ ಟ್ರೈ ಮಾಡ್ತಿದ್ದಾರೆ ಅಷ್ಟೇ. ಸೊ ಇವಾಗ ಸದ್ಯಕ್ಕೆ ಏರ್ಪೋರ್ಟ್ ರೋಡಲ್ಲಿ ಇದ್ದೀವಿ. ಟೈಮ್ ಬಂದು 7:47 ಆಗಿದೆ. ಬೆಳಗ್ಗೆ 5:15 ನಾನಿದ್ದೆ ಗೈಸ್. ಅಂದ್ರೂ ಲೇಟ್ ನಿಜ ಹೇಳ್ಬಿಡು. ಫಸ್ಟ್ ಯಾರು ಇದ್ದಿದ್ದು ಇವತ್ತು? ಯಾಕಂದ್ರೆ ನೀನ್ ರೆಡಿ ಆಗಲ್ಲ, ಅದಕ್ಕೆ ನಾನು ನಿನ್ನ ಒಟ್ನಲ್ಲಿ ಎದ್ನ ಇಲ್ವಾ? ಪಾಯಿಂಟ್ ಎದ್ದ್ಲು ಅಂತೆ. ಎದ್ದೆ. ಸೊ 5:30ಗೆ ಎದ್ದಿ ನೋಡಿ ಗೈಸ್. ನಮ್ಮ ಕೆಂಪೇಗೌಡರು ಬರ್ತಾರೆ. ಸಾರಿ ಗೈಸ್, ಫುಲ್ ತೋರ್ಸಕ ಇಲ್ಲ, ನೋಡಿರ್ತಾರೆ ಏರ್ಪೋರ್ಟ್ ರೋಡಲ್ಲಿ. ಗೌಡ್ರು ಗೊತ್ತು, ಇಡೀ ಊರಿಗೆ ಗೊತ್ತು. ಟೈಮ್ ಬಂದು 7:45 ಆಗಿದೆ. ಬೆಳಗ್ಗೆ ನಾನು 5 ಗಂಟೆಗೆ ಎದ್ದು ಕ್ಲೀನಾಗೆಲ್ಲ ರೆಡಿ ಆಗಿ, ಫ್ಲೈಟ್ ಇರೋದು 9:50. ಸಾರಿ, ಫ್ಲೈಟ್ ಇರೋದು 9:50ಗೆ. ಸೊ ಅದಕ್ಕೆ ಇಷ್ಟು ಬೇಗ ಇದ್ದೀವಿ ನಾವು. ಅಂದ್ರೆ ನಾವು 3 ಜನ ಹೆಂಗೆ ಅಂದ್ರೆ ನೋಡಿ ಗೈಸ್, ನಗ್ತಿದ್ದಾರೆ ಇಷ್ಟೇ. ಇವ್ರಿಗೆಲ್ಲ ಇವ್ರ ಕೈಲಿ ಬ್ಲಾಗ್ ಮಾಡಕ್ ಕೊಡ್ಬೇಕು. ಸಾರಿ ಗೈಸ್, ಅದು ಆಕ್ಚುಲಿ ನನಗೆ ಗೊತ್ತಾಗ್ಲಿಲ್ಲ ಎಷ್ಟೊತ್ತಿಗೆ ಫ್ಲೈಟ್ ಇರೋದು ಅಂತ. ಅವೆಲ್ಲ ನೋಡ್ಕೊಳ್ಳೋದು ನಮ್ಮ ಮ್ಯಾನೇಜರ್ ಸಂಜನಾ. ಎಲ್ಲ ಪಕ್ಕಕ್ಕಿಡಿ. ಇವರಿಬ್ರು ಇದ್ದಾರೆ ನಗ್ತಿದ್ರೆ ನಂಗೆ ಬ್ಲಾಗ್ ಮಾಡಕ್ಕೆ ಆಗಲ್ಲ ಗೈಸ್. 9:50 ಗೈಸ್, 9:50ಗೆ ಫ್ಲೈಟ್ ಇದೆ. ಬೈ ಮಿಸ್ ಆಗಿ ನಾನು 8 o'clock ಅಂತ ಹೇಳ್ಬಿಟ್ಟೆ. ಇವರಿಬ್ರು ಜೊತೆ ನಾನು ಅದೇನ್ ಬ್ಲಾಗ್ ಮಾಡ್ತೀನೋ, ಬ್ಲಾಗಲ್ಲೆಲ್ಲ ಬರೀ ನಗ್ತಿರ್ತೀನೋ ನನಗೆ ಗೊತ್ತಿಲ್ಲ. ಚೆನ್ನಾಗಿ ರೆಡಿಯಾಗಿ ನಾವು 3 ಜನನು ಕೂಡ ನಂಗೆ ನಿಜವಾಗ್ಲೂ ಆಗ್ತಿಲ್ಲ ಗೈಸ್. ಬಿಡಿ ಆಯ್ತು. ಇದ್ರಲ್ಲಿ ಅದೆಷ್ಟು ನಕ್ಕಿ ನಿಮ್ಗಳಿಗೆ ಇವ್ರು ಯಾಕೆ ನಗ್ತಿದ್ದಾರೆ ಅಂತ ಅರ್ಥ ಆಗಲ್ವೇನೋ. ಇವರಿಬ್ರು ಇದ್ದಾಗ ನಾನು ಎಂಥ ಸೀರಿಯಸ್ ಸಿಚುವೇಶನ್ ಅಲ್ಲೂ ನಗ್ತೀನಿ, ಎಸ್ಪೆಷಲಿ ಇವಳು. ವ್ಲಾಗಿಂದ ಬ್ರೇಕ್ ತಗೊಂತ ಇಲ್ಲ 4 days ವ್ಲಾಗಿಂದ ಬ್ರೇಕ್ ಎಲ್ಲ ತಗೊಳಲ್ಲ. ಖಂಡಿತವಾಗ್ಲೂ ವ್ಲಾಗ್ ಮಾಡೇ ಮಾಡ್ತೀನಿ. ಸಂಜೆ ನಾನು ಕ್ಯಾಮ್ರಾಮನ್ ಆಗ್ತಾಳೆ, ಇಲ್ಲ ಕ್ಯಾಮ್ರಾ ಹಿಂದೆ ಮುಂದೆ ಇರ್ತಾಳೆ. ಇವಾಗ ನಾವು ಟರ್ಮಿನಲ್ 1ಗೆ ಬಂದಿದ್ದೀವಿ. ಏರ್ಪೋರ್ಟ್ ಒಳಗಡೆ ಹೋಗಿ ಚೆಕ್ ಇನ್ ಮಾಡಿ ಆಮೇಲೆ ಸಿಗ್ತೀವಿ ನಿಮ್ಗೆ. ಬಾಯ್. ನಂಬರ್ ಕೊಟ್ಟಿದ್ರಾ? ವಿಐಪಿ ಪಾರ್ಕಿಂಗ್ ಇದೆ, ಅದಕ್ಕೆ ಹೇಳಿದೆ ನಾನು. ಸರ್ ಹಲೋ, ವಿಐಪಿ ಪಾರ್ಕಿಂಗ್ ಇದೆ ಸರ್. ನಾನು ಇಲ್ಲಿ ನೋಡಿ, ನನ್ನ ತಮ್ಮ ಬಂದಿದ್ದಾನೆ ನಮ್ಮನ್ನ ಬಿಡಕ್ಕೆ. ಅಲ್ಲ ಸರ್, ಇದು ನಾವಿವಾಗ ತಿಂಡಿ ಮಾಡೋಣ ಅಂದ್ಬಿಟ್ಟು ಟಿಫನ್ ಸೆಂಟರ್ಗೆ ಬಂದಿದ್ದೀವಿ. ನಾವಿವಾಗ ಟಿಫನ್ ಸೆಂಟರ್ ಬಂದ್ವಿ ತಿಂಡಿ ಮಾಡೋಣ ಅಂತ. ಯಾಕೆಂದರೆ ಬೇಗ ಎದ್ರೋದ್ರಿಂದ ಮನೇಲಿ ಕಾಫಿ ಕುಡಿದು ತಿಂಡಿ ತಿನ್ನೋಕ್ಕಾಗಲಿಲ್ಲ, ಬೇಗ ಹೊರಡಬೇಕಿತ್ತು ಅಂತ ಇಲ್ಲೇ ಬಂದು ತಿನ್ನೋಣ ಅಂತ ಅಂದ್ಕೊಂಡು ತಿಂಡಿ ತಿನ್ನೋಕ್ಕೆ ಬಂದ್ವಿ. ಏರ್ಪೋರ್ಟಲ್ಲಿ ಎಲ್ಲ 1 to 2 ಆಮೇಲೆ ಇಡ್ಲಿ ನೋಡಿ, ಇಲ್ಲಿ 3 ಪೀಸ್ ಇಡ್ಲಿ ಅಂತೆ 439 ರೂಪಾಯಿ ಗೈಸ್. ಇದು ಟಿಫನ್ ಸೆಂಟರ್ ಬ್ರೇಕ್ಫಾಸ್ಟ್ ತಾಳಿ ಅಂತೆ, ಅದಕ್ಕೆ 609 ರೂಪಾಯಿ. ಈ ರೇಟ್ ನೋಡಿದ್ರೆ ಒಂದು 10 ಜನ ಟಿಫನ್ ತಿನ್ಬೋದು. ಏನೋ ಹಬ್ಬ. ಸದ್ಯಕ್ಕೆ ನಾವು 3 ಜನ ಸೇರಿ
ಇದು ತೊಗೊಂಡಿದ್ದೀವಿ ಟಿಫನ್ ಥಾಲಿ. ಯಾಕೆಂದರೆ ಇದರಲ್ಲಿ ವಡಾ, ಮಿನಿ ದೋಸೆ, ಪೊಂಗಲ್ಲು, ಖಾರ ಬಾತು, ಕೇಸರಿ ಬಾತ್ ಎಲ್ಲ ಬರುತ್ತೆ. ಎಲ್ಲ ಸಾಕು, ಸ್ವಲ್ಪನೇ ಅಲ್ಲೋದ್ಮೇಲೆ ತಿನ್ನೋಣ ಅಂತ ಹೇಳಿದ್ದಾರೆ. ಸುಮ್ಮ ಕೈ ತೋರಿಸ್ಬೇಕು, ಮೈಕಂತೂ ಕೇಳಿಸಲ್ಲ. ನಮ್ಮ ತುಂಬ ಏನದು ಕಲ್ಚರ್ ಫಾಲೋ ಮಾಡ್ತಾ ಇದ್ದಾರೆ, ಸಂಸ್ಕಾರಿ. ಸೊ ಅದಕ್ಕೆ ನಮಸ್ಕಾರ ಅಂತೆಲ್ಲ ಅಂತಿದೆ. ಹಾಂ, ಗೋವಾಗೆ ಹೋಗ್ತಿದ್ದೀವಲ್ಲ ಅದಕ್ಕೆ ಸಂಸ್ಕಾರಿ ಆಗಿರ್ತಾಳಂತೆ ಅಂತ ಇವಳು ಹೇಳ್ತಾ ಇದ್ದಾಳೆ ನೋಡಿ. ಸೊ ನನಗಂತೂ ಫುಲ್ಲು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಯಾಕೆ ಅಂತ ಅಂದರೆ ನಾವು ಗೋವಾಗೆ ಆಲ್ಮೋಸ್ಟ್ ಆಯಿತು ಒಂದು ವರ್ಷ ಆಯಿತು ಕರೆಕ್ಟಾಗಿ. ಲಾಸ್ಟ್ ಜೂನಲ್ಲಿ ಹೋಗಿದ್ವಿ ಸಂಜನನ್ ಬರ್ಡೇಗೆ. ನಾನು, ಇವಳು ಮತ್ತು ನನ್ನ PU ಗ್ರೂಪು, ಅದೇ ಜಾನ್ವಿ, ಜಾನ್ಸಿ, ಸಹನಾ, ಗಾನ ಎಲ್ಲ ಹೋಗಿದ್ವಿ. ಸೊ ಇವಾಗ ನಾನು, ಪ್ರೇಸಲ್ಲು ಮತ್ತು ಸಂಜನಾ ಹೋಗ್ತಿದ್ದೀವಿ. ನಾವು 3 ಜನ ಹೋಗಿದ್ದು ಲಾಸ್ಟ್ ಐ ಗೆಸ್ 2 ವರ್ಷ ಹಿಂದೆ ಇಟ್ಕೋ. 2 ವರ್ಷ ಹಿಂದೆ. ಆ್ಯಂಡ್ ನಾನು ಪ್ರಗತಿ ವಿ ಆರ್ ಗೋಯಿಂಗ್ 5th ಟೈಮ್ ಟು ಗೋವಾ. 5th ಟೈಮು ಏನೋ ಗೋವಾಗೆ ಇಬ್ರು ಮೋರ್ ದೆನ್ 10 times ಹೋಗಿದ್ದೀವಿ. ಬಟ್ ಟುಗೆದರ್ ವಿ ಆರ್ ಗೋಯಿಂಗ್ ಲೈಕ್ 5th or 6th ಟೈಮ್. ಆ್ಯಂಡ್ ಪ್ರೇಸಲ್ ಜೊತೆ 2nd ಟೈಮ್ ಹೋಗ್ತಿದ್ದೀವಿ. ನನಗೆ ಸಂಜನಾಗೆ ಅದೊಂಥರ ಸೆಕೆಂಡ್ ಹೋಮು ಗೋವಾ. ಯಾವಾಗಾರು ಬೋರ್ ಆದಾಗೆಲ್ಲ ಸಡನ್ ಟಕ್ ಅಂತ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಗೋವಾ ಇಸ್ ಅ ವೈಬ್ ಗೈಸ್. ಗೋವಾ ಇಸ್ ಅ ವೈಬ್. ಆ್ಯಂಡ್ ಪ್ರತಿ ಸಲ ನಾವು ಗೋವಾಗೆ ಹೋದಾಗಲೂ ಕೂಡ ಇಟ್ ಈಸ್ ಅ ಡಿಫ್ರೆಂಟ್ ವೈಬ್. ಯಾವತ್ತೂ ಬೋರೇ ಆಗಲ್ಲ. ಎಲ್ಲರಿಗೂ ಒಂದು 2-3 ಸಲ ಗೋವಾಗೆ ಹೋಗ್ಬಂದ್ರೆ ಏನು ಹೋಗ್ತೀರಾ ಅಂತ ಹೇಳ್ತಾರೆ. ಬಟ್ ನಮಗಂತೂ ಯಾವತ್ತೂ ಗೋವಾ ಬೋರ್ ಆಗಿಲ್ಲ. ಬಿಕಾಸ್ ಆ ಬೀಚು ನಿಮಗೂ ಕೂಡ ಜಸ್ಟ್ ಫಾರ್ ಸಮ್ ಕಾಮ್ನೆಸ್, ರಿಲ್ಯಾಕ್ಸೇಷನ್ಗೋಸ್ಕರ ಹೋಗ್ಬಿಟ್ಟು ನಿಮಗೂ ಕೂಡ ರೂಮ್ ಟೂರು, ಹೋಮ್ ಅಂತ ಇದ್ದೀನಿ ನೋಡಿ, ಸೆಕೆಂಡ್ ಹೋಮ್ ಅಂತ ಅಂದ್ಬಿಟ್ಟು ಹೋಮ್ ಟೂರ್ ಅನ್ನೋಕೋದೆ. ಸೊ ರೂಮ್ ಟೂರು, ಆಮೇಲೆ ರೆಸಾರ್ಟ್ ಟೂರು ಎಲ್ಲ ತೋರಿಸ್ತೀವಿ. ಬ್ಲಾಗ್ನ ನೋಡ್ತಾ ಇರಿ. ನನ್ನ ಪ್ರಕಾರ ಇದನ್ನು ಪಾರ್ಟ್ 1 ಪಾರ್ಟ್ 2 ಥರ ಹಾಕ್ಬೋದೇನೋ. ಸೊ ನೆನ್ನೆ ನಾನು ಮತ್ತು ಸಂಜನಾ ಯೋಗಾಗೆ ಅಂತ ಹೋದ್ವಿ. ದಟು ಆಫ್ಟರ್ 6 months ನಾವು ಜಿಮ್ಮಿಗೆ ವಾಪಸ್ ಹೋಗಿದ್ದು. ಸೊ ಎಲ್ಲ ಥರ ಟ್ರೈನಿಂಗ್ ಆ್ಯಂಡ್ ದೇ ಹ್ಯಾವ್ ಮೆನಿ ಆಪ್ಷನ್ಸ್. ಆ್ಯಂಡ್ ಇವಾಗ ಡಾನ್ಸ್ ಮಾಡ್ಬೋದು, ನಾಳೆ ಯೋಗ ಮಾಡ್ಬೋದು, ಬೋರ್ ಆಗಲ್ಲ. ಎವ್ರಿ ಡೇ ಒಂದೇ ಮಾಡಬೇಕಂದ್ರೆ ಬೋರ್ ಆಗುತ್ತೆ. ಸೊ ಅಲ್ಲಿ ಡಿಫ್ರೆಂಟ್ ಇರುತ್ತೆ. ನಿಮಗೆ ಏನು ಇಷ್ಟ ಹೋಗ್ಬೋದು. ಒಂದಿನಕ್ಕೆ ಎಷ್ಟು ಸಲ ಬೇಕಾದ್ರೂ ಹೋಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಹೋಗ್ಬೋದು. ಯು ಕ್ಯಾನ್ ಗೋ ಫಾರ್ 2 to 3 classes. ಯು ಕ್ಯಾನ್ ಬುಕ್ ಆ್ಯಂಡ್ ಗೋ. ಸೊ ಇದೇ ಪ್ರಮೋಷನ್ ಅಲ್ಲ, ಸೆಲ್ಫ್ ನಾವು ಹೋಗಿ ನಮಗೆ ಇಷ್ಟ ಆಗಿರೋದ್ರಿಂದ ಹೇಳ್ತಾ ಇರೋದು. ಸಂಜನಾ 2 ವರ್ಷದಿಂದ ಹೋಗ್ತಿದ್ಲು, ನಾನು 1.5 years ಹೋಗ್ತಿದ್ದೆ. ಈಗ ಲಂಡನ್ಗೆ ಹೋದಾಗಿಂದ ಆಗಿರಲಿಲ್ಲ ಹೋಗೋಕ್ಕೆ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. 6-7 ತಿಂಗಳ ನಂತರ ಫೈನಲಿ ಜಿಮ್ಮಿಗೆ ಬಂದಿದ್ದೀವಿ. ಅಂದರೆ ಲಂಡನಲ್ಲಿ ಜಿಮ್ಗೆ ಹೋಗ್ತಿದ್ದೆ, ಬಟ್ ಬೆಂಗಳೂರಲ್ಲಿ ನಾನು ಹೋಗ್ತಿದ್ದಂತೆ ಜಿಮ್ಗೆ ಆಫ್ಟರ್ 7 months ಬಂದಿದ್ದೀನಿ. ಸಂಜನಾ ಆಲ್ಸೋ ಇಸ್ ಬ್ಯಾಕ್. ಸಂಜನನ ಜೊತೆ ಹೋಗಿನೇ ಒಂದು 10 months ಆಗೋಯ್ತು ಅನಿಸುತ್ತೆ. ಅವಳು ಹೈದ್ರಾಬಾದ್ಗೆ ಹೋದಾಗಿಂದ ಹೋಗಿ ಇರಲಿಲ್ಲ. ಸೊ ಇವತ್ತು ಫಸ್ಟ್ ಕ್ಲಾಸೇ ಯೋಗ ಅಟೆಂಡ್ ಮಾಡಿದ್ದೀವಿ. ಸಂಜನಾಗಂತೂ ಲೈಫಲ್ಲೇ ಫಸ್ಟ್ ಟೈಮ್ ಯೋಗ ಮಾಡಿರೋದವಳು. ನಾನು ಮುಂಚೆ 6 months ಬ್ಯಾಕ್ ಇವಳೆಲ್ಲ ಹೈದ್ರಾಬಾದ್ಗೆ ಹೋದಾಗ ನಾನು ಬಂದಿದ್ದೆ. ಸೊ ನಿಂಗೆ ಹೆಂಗೆ ಅನಿಸ್ತು ಯೋಗ? ಅಮೇಝಿಂಗ್. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ಸ್ ವೆರಿ ರಿಲ್ಯಾಕ್ಸಿಂಗ್. ಕನ್ನಡದಲ್ಲಿ ಹೇಳು. ಇಟ್ ವಾಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವೆಲ್ಲರೂ ಯು ಶುಡ್ ಗೋ ಜಾಯಿನ್ ಕಲ್ಟ್ ಫಿಟ್. ಇಟ್ಸ್ ವೆರಿ ರಿಲ್ಯಾಕ್ಸಿಂಗ್. ಕಲ್ಟ್ ಫಿಟ್ನ ಪ್ರಮೋಟ್ ಮಾಡ್ತಾ ಇದ್ದಾಳೆ. ನಿಜ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಯೋಗ ಅಂತೂ ಮಾಡಿದ್ರೆ ಬೆಳಗ್ಗೆ ಹೊತ್ತು ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂದರೆ ನನಗೆ ಆ ಚೇಂಜಸ್ ಗೊತ್ತಾಗಿದ್ದೆ. ಹೌದು, ಬೆಳಗ್ಗೆ ಎದ್ದಿದ ತಕ್ಷಣ ಜಿಮ್ಮು ಎಲ್ಲ ಓಕೆ, ಬಟ್ ಯೋಗ ಮಾಡೋದ್ರಿಂದ ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಒಂಥರ ಕಾಮ್ ಆಗುತ್ತೆ. ಕೋಪ ಇದ್ದವರು ದಯವಿಟ್ಟು ಯೋಗ ಟ್ರೈ ಮಾಡಿ. ಯಾಕೆಂದರೆ ನನಗೆ ಕೋಪ ಕಡಿಮೆ ಆಗಿದ್ದೆ ಯೋಗದಿಂದ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಹೊತ್ತು ಎದ್ದು ಯೋಗ ಮಾಡೋದ್ರಿಂದ ಬಾಡಿಗೆ ತುಂಬ ಬೆನಿಫಿಟ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಲ್ಟ್ ಯಾರ್ಯಾರು ನೋಡಿಲ್ವೋ ಹೋಗಿಲ್ವೋ ದಯವಿಟ್ಟು ಕಲ್ಟ್ಗೆ ಹೋಗಿ. ಇಟ್ ಇಸ್ ನಾಟ್ ಪ್ರಮೋಷನ್ ಆಫ್ ಸಮಥಿಂಗ್. ನಾನು ಮನ್ಸಾರೆ ಯೋಗ, ಹೌದು, ನನಗಿಷ್ಟ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಎಷ್ಟೊಂದಿದೆ. ಇವಾಗ ಸ್ವಿಮ್ಮಿಂಗ್ ಬೇರೆ ಓಪನ್ ಆಗಿದೆ ಕಲ್ಟಲ್ಲಿ, ಮತ್ತು ಬ್ಯಾಡ್ಮಿಂಟನ್ನು ಓಪನ್ ಆಗಿದೆ. ತುಂಬ ಚೆನ್ನಾಗಿದೆ. ಅದೊಂದು 1 year ಪ್ಯಾಕೇಜ್ ತೊಗೊಂಡ್ಬಿಟ್ರೆ ಫುಲ್ ಪ್ಯಾಕ್ಡಾಗಿ ಫಿಟ್ ಆಗಿರ್ಬೋದು ಗೈಸ್. ಸೊ ನಾನು ಫಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಇದ್ದೆ, ಇವಾಗ ಸ್ವಲ್ಪ ಲಂಡನ್ಗೆಲ್ಲ ಹೋಗಿ ಬಂದಮೇಲೆ ಹಿಂಗೆ ಆಗ್ಬಿಟ್ಟಿದ್ದೀನಿ. ಇನ್ಮೇಲೆ ಫುಲ್ ಫಿಟ್ ಆಗಿರೋಣ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ. ಇವಾಗ ನೆಕ್ಸ್ಟು ಈಟ್ ಹೆಲ್ದಿ, ಸ್ಟೇ ಹೆಲ್ದಿ ಅಂದಿದ್ದೀನಿ ಅಲ್ವಾ. ನೋಡಿ ಮುಂದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಮೇಡಮು ಅಂತ ನೀವೇ ನೋಡಿ, ತೋರಿಸ್ತೀನಿ ಇದೇ ವ್ಲಾಗಲ್ಲಿ. ನೋಡಿ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ. ಸೊ ಇವಾಗ ಟೋಕನ್ ತಂದಿದ್ದಾಳೆ. ನನ್ನ ಸುಮ್ಮನೆ ಕ್ಯೂ ಅಲ್ಲಿ ನಿಲ್ಲಿಸಿದ್ಲು. ಇವಾಗ ಲೆಸ್ ಆಯಿಲ್ ಬೇರೆ ಬೇಕಂತೆ.
ಇವಳಲ್ಲಿ ಟೋಕನ್ ತೊಗೋಬೇಕಾರೆ ನನ್ನ ಈ ಕ್ಯೂವಲ್ಲಿ ನಿಲ್ಸಿದ್ವಿ. ರಶ್ ಆಗಿಬಿಡುತ್ತೆ, ದೋಸೆ ಲೇಟಾಗಿ ಸಿಗುತ್ತೆ ಅಂತ, ಬೇಗ ತಿನ್ಬಿಡ್ಬೇಕಂತೆ, ಹೊಟ್ಟೆ ಹಸಿ ಅಂತ ಇವಳು. ಇದೇ ಹೆಲ್ದಿ ಇವಳ್ದು, ಅದು ಲೆಸ್ ಆಯಿಲ್ ಬೇರೆ, ಹೆಲ್ದಿ, ಫುಲ್ ಹೆಲ್ದಿ. ಮೋರ್ ಎಕ್ಸ್ಟ್ರಾ ಗೀ ಹಾಕ್ಸ್ತೀನಿ ನಿನಗೆ. ಎಸ್ ನೋಡಿ ಗೈಸ್, ಟೋಕನ್ನ ನನ್ನ ಕೈಲಿ ಕೊಟ್ಬಿಟ್ಟು ಅಲ್ಲೋಗಿ ಕುತ್ಕೊಂಡ್ಬಿಟ್ಟು ಅವಳು ಊರಿಗೆ ಮುಂಚೆ. ನಾನು ಇನ್ನೂ ಕ್ಯೂವಲ್ಲಿ ನಿಂತಿದ್ದೀನಿ ಇಲ್ಲಿ, ಆದರೆ ಅಕ್ಕ ಹೋಗಿ ಆಲ್ರೆಡಿ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡ್ಬಿಟ್ಟವಳೆ. ನಿನಗೊಂದು ಅವಾರ್ಡ್ ಕೊಡಿಸ್ಬೇಕು. ಇವಾಗ ಸ್ನ್ಯಾಪ್ ಹಾಕಕ್ಕೆ ರೆಡಿಯಾಗಿದ್ದಾಳೆ ಇವಳು. ಫೈನಲಿ ಆಯಿಲ್ ಲೆಸ್ ದೋಸೆ ಬಂದಿದೆ, ತಿನ್ನು. ಇವಳಿಗೆ ಇದು ಹೊಟ್ಟೆ ತುಂಬಿರುವಂತೆ ದೋಸೆ, ಅದಕ್ಕೆ ಹೋಗ್ಬಿಟ್ಟು ಖಾರ ಬಾತ್ ತಂದಿದ್ದಾಳೆ. ಆ ಖಾರ ಬಾತ್ ಅಲ್ಲ, ಉಪ್ಪಿಟ್ಟು. ಮನೇಲಿ ಮಾಡೋ ಉಪ್ಪಿಟ್ಟು ತಿನ್ನಲ್ಲ, ಇಲ್ಲಿ ಬಂದು ಖಾರ ಬಾತ್ ತಿಂತಾವಳೆ. ಇಟ್ಸ್ ಗುಡ್. ನೋಡಿ ಗೈ, ಇವಳನ್ನ ನೋಡಿ, ಈ ಬಿಸಿಲಲ್ಲಿ ಕಾಫಿ ಕುಡಿತಿದ್ದಾಳೆ. ನಾನು ಅದಕ್ಕೆ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಚಿಲ್ಲಾಗಲಿ ಅಂದ್ಬಿಟ್ಟು. ಯಾರು ಬಿಸಿಲಲ್ಲಿ ಕಾಫಿ ಕುಡಿತಾರಾ? ಇವಳು ಶಿ ಈಸ್ ಅ ಕಾಫಿ ಲವರ್. ಅವ್ರು ಕುಡಿತಾರೆ, ಹಂಗಂತ ನೀನು ಕುಡಿದ್ಯಾ? ಯು ಲವ್ ಕಾಫಿ. ಜಾಸ್ತಿ ಜಂಕ್ ತಿನ್ನಬಾರ್ದು, ಸ್ವಲ್ಪ ತಿನ್ನಬೇಕು. ಸ್ಟ್ರಿಕ್ಟ್ ಡಯಟ್ ಮಾಡ್ತೀವಿ. ನೋಡಿದ್ರಲ್ಲ, ಸೊ ಸಂಜನಾ ಅಂತೂ ಚೆನ್ನಾಗಿ ದೋಸೆ ಅದು ಇದು ಎಲ್ಲ ತಿನ್ಲು. ಅದು ದೋಸೆನ ಆಯಿಲ್ಲೆಸ್ ದೋಸೆ ಅಂತ ಅದು ನನಗೆ ಹೇಳಿದ್ದು ಅವಳು. ಸೆಂಟರಲ್ಲಿ ಇವಳು ನನ್ನ ಕೈಲಿ ಕೊಟ್ಟ, ನೀವೇ ನೋಡಿದ್ರಿ ಅಲ್ವಾ. ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಲು ಅವಳು ಪಾಡಿಗಳು. ನಾನು ನಿಂತ್ಕೊಂಡಿದ್ದೆ ಕ್ಯೂವಲ್ಲಿ. ಆಯಿಲ್ಲೆಸ್ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಲು. ನಾನು ಹೋಗಿ ಆಯಿಲ್ಲೆಸ್ ಅಂದೆ, ಅಲ್ಲಿ ರೆಡಿ ಇತ್ತು, ಕೈ ಕೊಟ್ಬಿಟ್ರು 2 ದೋಸೆನ. ಕೊಟ್ಮೇಲೆ ಇನ್ನೇನು ಬೇಡ, ಆಯಿಲ್ ಹಾಕ್ಬಿಟ್ಟು ಕೊಡಿ ಒಂದು ಅಂತ ಹೇಳ. ಸೊ ದೋಸೆನ ಯಾವತ್ತು ಅದು ಹೆಂಗೆ ಮಾಡಿರ್ತಾರೋ ಅದೇ ಥರ ತಿನ್ಬೇಕು. ಸೊ ಇಟ್ ಇಸ್ ಮಸಾಲೆ ದೋಸೆ, ಕ್ರಿಸ್ಪಿ ತಿನ್ನೋದು ಮಸಾಲೆ ದೋಸೆ ಅಂತಾರೆ. ಇವಳು ಅದಕ್ಕೆ ಐ ವಿಲ್ ಟೆಲ್ ಮೈ ಪಾರ್ಟ್ ಆಫ್ ಸ್ಟೋರಿಗೆ. ಅವಳು ಹೇಳಿದ್ದು ಯಾಕೆ ಬೇಕು, ಜಿಮ್ ಆದಮೇಲೆ ನಾನು ಸಣ್ಣಕ್ಕಾಗಬೇಕು, ಅದಕ್ಕೆ ಆಯಿಲ್ಲೆಸ್ ಅಂದೆ. ಸೊ ನಾನು ನನಗಂದೆ, ಅವಳಿಗೆ ಅಂತ ಹೇಳಿಲ್ಲ. ಅವಳಿಗೂ ತಗೊಂಡು ಬಟ್ ಶಿರಿಂತ ನನಗೂ ಅಂತ ಏನು ತಗೊಳ್ಳಿಲ್ಲ. ನಾನು ಅಲ್ಲಿ ಹೋಗಿ ಹೇಳಿದ್ದಕ್ಕೆ ಅವ್ನು ಕೊಟ್ಟ, ನಾವೇನು ಮಾಡೋಕ್ಕಾಗುತ್ತೆ. ಸೊ ಇನ್ನೊಂದ್ಸಲಿ ಕೇಳೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ಸುಮ್ಮನಾಗೋದು. ಇದು ಚೆನ್ನಾಗಿರ್ಬೋದೇನೋ ಅಂದ್ಕೊಂಡು ತಿಂದೆ, ಬಟ್ ದೋಸೆ ಥರ ಅಂತೂ ಇರಲಿಲ್ಲ. ಅದು ತುಂಬ ಮೆತ್ತಗಾಗೋಗಿತ್ತು. ಅಫ್ಕೋರ್ಸ್ ಅವನು ಬಟರಲ್ಲಿ ಡಿಪ್ ಮಾಡಿಕೊಡ್ತಾನೆ ದೋಸೆನ. ಒಂದು ಹಂಗೆ ತಿನ್ನಬೇಕು, ಎಲ್ಲ ಡಯಟ್ ಬಿಟ್ಟು ಅದೊಂದಿನ ಚೀಟ್ ಡೇ ಅನ್ಕೊಂಡು ತಿನ್ಬಿಡ್ಬೇಕು. ಇಲ್ಲ ಹೋಗಿದ್ದೆ ಯೋಗಾಗ್ ನೆನ್ನೆ ಅಲ್ವಾ, ಅದನ್ನೇ ಏನೋ ಒಂದು ತಿಂತೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ತೊಗೋಬೋದಿತ್ತು ತಾನೆ. ಅಕ್ಕಂಗೆ ಹೊಟ್ಟೆ ಹಸು ಸಾಲಿಲ್ಲ. ಇನ್ನೊಂದು ಖಾರ ಬಾತ್ ಅಂತೆ. ಆ ಖಾರ ಬಾತ್ ಏನಂದ್ರೆ ಏನು ಇಲ್ಲ ಗೈಸ್, ಮನೇಲಿ ಮಾಡೋ ಉಪ್ಪಿಟ್ಟ ಅಲ್ಲಿ ನೀರು ಅದೇ ಮನೇಲಿ ಉಪ್ಪಿಟ್ಟು ತಿನ್ಬೇಡ, ಕಾಂಕ್ರೀಟ್ ಅನ್ನು ಅಲ್ಲಿ ಹೋಗ್ಬಿಟ್ಟು ಮನೆಯಲ್ಲಿ ಉಪ್ಪಿಟ್ಟಲ್ವಾ, ಅದು ಯಾರಿಗೂ ಇಷ್ಟ ಆಗಲ್ಲ. ನೀವೇ ನಾನಂತೂ ಉಪ್ಪಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಲಂಡನ್ಗೆ ಹೋದಾಗಿದೆ. ಯಾಕೆಂದರೆ ಗೋ ಬ್ರೇಕ್ಫಾಸ್ಟ್ ಅದು ಟಕ್ ಅಂತ ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಅದು ಸ್ವಲ್ಪ ಮಕ್ಳಿಗೆ ತಿನ್ಸೋ ಥರ ಮೆತ್ತಗೆ ಮಾಡಿದ್ರೆ ನಂಗೆ ಇಷ್ಟ. ಸೊ ಅದನ್ನೇ ನೆನೆ ತೊಗೊಂಡು ಅದನ್ನು ತಿಂದಮೇಲೆ ಅಕ್ಕಂಗೆ ಹೊಟ್ಟೆ ತುಂಬಲಿಲ್ಲ. ಅದಾದ್ಮೇಲೆ ಕಾಫಿ ಕುಡಿದೆ. ಆ ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಕಾಫಿ ಕುಡಿದಾಳೆ. ಇವಳದೇನು ಕಾಫಿ ಹುಚ್ಚೋ ಇವಳು ಕಾಫಿಗೆ. ಸೊ ಹೌ ಎಕ್ಸೈಟೆಡ್ ಆರ್ ಯು ಟು ಗೋ ಟು ಗೋವಾ? ವೆರಿ ಎಕ್ಸೈಟೆಡ್. ಏನು ಅನಿಸ್ತಿದೆ ಇವಾಗ? ಸದ್ಯಕ್ಕೆ ಹೊಟ್ಟೆ ಹಶ್ವಾಗ್ತಾ ಇದೆ, ತಿನ್ನಬೇಕು, ಆಮೇಲೆ ಹೋಗೋದು, ಚಿಲ್ ಮಾಡಬೇಕು. ಕೆಲ್ಸಕ್ಕೆ ಹೋಗಿ ಸುಸ್ತಾಗ್ಬಿಟ್ಟಿದೆ ಜೀವನ. ಕಾರ್ಪೊರೇಟ್ ಲೈಫ್ ಎಲ್ಲ ಆಗಲ್ಲ. ನಾವಿನ್ನ ಚಿಕ್ಕವರು, ಹೋಗಿ ಕಾರ್ಪೊರೇಟಿಗೆ ಸೇರಿಕೊಂಡು ಈಗ ಹೋಗಲೇಬೇಕು, ಈ ಥರ ಒಂದು ಟ್ರಿಪ್ ಬೇಕೇ ಬೇಕು ಅನಿಸ್ತಿತ್ತು. ಸೊ ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ. ಥ್ಯಾಂಕ್ ಯು ನಿಮ್ಮ 2 ಮಾತುಗಳನ್ನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ನಾವು 3 ಜನ ಹೇಗೆ ಅಂತಂದರೆ, ಚಿಕ್ಕ ವಯಸ್ಸಿಂದ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಅಂದರೆ ನಾನು ಸಂಜನಾ ಎಷ್ಟು ವರ್ಷದಿಂದ ಫ್ರೆಂಡ್ಸು? 18 ಇಯರ್ಸಿಂದ ನಾನು ಸಂಜನಾ ಫ್ರೆಂಡ್ಸ್ ಅಲ್ವಾ. ಸೊ ನಾನು ಪ್ರೇಸಲ್ಲೂ ಕೂಡ 18 ಇಯರ್ಸಿಂದ ಫ್ರೆಂಡ್ಸು. ನಾವು 3 ಜನ, 3 ಕೋತಿಗಳು, 3 ಜನ ನಾವು. ವಯಸ್ಸಿಂದ ಎಷ್ಟು ಮೆಮೊರೀಸ್, ಎಷ್ಟು ಫನ್ನು. ಗೋವಾದಲ್ಲಿ ಕುತ್ಕೊಂಡಿದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಚೆಕ್ಕಿನ್ ಎಲ್ಲ ಆಯಿತು ಆರಾಮಾಗಿ. ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಏನು ಹೇಳಬೇಕು ಅಂತ ಅಂದರೆ, ಡಿಜಿ ಯಾತ್ರಾ ಅಂತ ಒಂದಾಗಿದೆ. ಬರೀ ಡೊಮೆಸ್ಟಿಕಲ್ಲಿ ಓಡಾಡೋದಕ್ಕಲ್ಲ ಅದು. ನೀವೇನು ಆಧಾರ್ ಕಾರ್ಡ್ ಥರ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಫ್ರೀಕ್ವೆಂಟಾಗಿ ಮುಂಚೆ ಟ್ರಾವೆಲ್ ಮಾಡ್ತಾಯಿದ್ದೆ ಡೊಮೆಸ್ಟಿಕಲ್ಲೇ. ಇಂಟರ್ನ್ಯಾಷನಲ್ ಬಗ್ಗೆ ಗೊತ್ತಿಲ್ಲ. ನಾನು ಫುಲ್ ಬೋರ್ಡಿಂಗ್ ಪಾಸ್, ಲಂಡನ್ಗೆ ಹೋದಾಗ ನಾನು ಕ್ಲೀನಾಗಿ ಫಿಸಿಕಲ್ ಬೋರ್ಡಿಂಗ್ ಪಾಸ್ ತೊಗೊಂಡೆಲ್ಲ ಹೋದೆ. ಇವಾಗ ಆನ್ಲೈನ್ ಬೋರ್ಡಿಂಗ್ ಪಾಸ್ಗೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ. ನನಗೆ ಬಂದಿದ ತಕ್ಷಣ ಇವಳು ಪ್ರೇಸಲ್ಗೆ ಆಲ್ರೆಡಿ ಗೊತ್ತಿತ್ತು, ನನಗೆ ಇವಳಿಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ಇದು ಡಿಜಿ ಯಾತ್ರದ್ದು ಹೊಸ್ದಾಗಿ ಕೇಳ್ತಾ ಇರೋದು ಇದ್ರ ಬಗ್ಗೆ. ಸೊ ಈ ಥರ ಇದೇ ಬೋರ್ಡಿಂಗ್ ಪಾಸ್, ಫಿಸಿಕಲ್ ಬೋರ್ಡಿಂಗ್ ಪಾಸ್ ಇಲ್ಲ ಗೈಸ್, ಬರೀ ಇದೆ ಇವಾಗ.
ಸೊ ಅದೊಂದು ಸ್ವಲ್ಪ ತಲೆನೋವಾಗೋಯ್ತು ಸ್ಟಾರ್ಟಿಂಗಲ್ಲಿ. ನಮ್ಮ ಹತ್ರ ಡಿಜಿ ಹತ್ರ ಇರಲಿಲ್ಲ, ಅದನ್ನು ಡೌನ್ಲೋಡ್ ಮಾಡಿ ವಿ ಹ್ಯಾಡ್ ಟು ಪುಟ್ ಆಧಾರ್ ನಂಬರ್ ಆ್ಯಂಡ್ ದೆನ್ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ. ನಿಮ್ಮ ಫೋಟೋ ಕ್ಲಿಕ್ ಮಾಡಿಬಿಟ್ಟು ಆನ್ ಸ್ಪಾಟ್ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದರಿಂದನೇ ಎಲ್ಲ ಚೆಕ್ ಇನ್ ಆಗೋದು. ಯಾವ ಬೋರ್ಡಿಂಗ್ ಪಾಸು ಕೊಡಲ್ಲ, ಏನು ಫೋನಲ್ಲಿ ಇನ್ನೇನು ತೋರಿಸೋ ಅವಶ್ಯಕತೆನೇ ಇಲ್ಲ ಡಿಜಿ ಹತ್ರ ಇದ್ದರೆ. ಸೊ ನೀವು ಯಾರಿಗಾರು ಗೊತ್ತಿಲ್ಲ ಅಂದರೆ ಡೊಮೆಸ್ಟಿಕ್ ಇಲ್ಲ ಇಂಟರ್ನ್ಯಾಷನಲ್ ಯಾರು ಟ್ರಾವೆಲ್ ಮಾಡ್ತಿದ್ರೆ ಅಂದರೆ ಡಿಜಿ ಹತ್ರನ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ. ಸೊ ಎಲ್ಲ ಸ್ಮೂತಾಗಿರುತ್ತೆ, ಟಕ್ 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 ಅಂತ ಆಗೋಯ್ತು ಎಲ್ಲ. ಸೊ ಚೆಕ್ಕಿನ್ ಎಲ್ಲ ಆರಾಮಾಗಾಯಿತು. 10-15 ಮಿನಿಟ್ಸಲ್ಲಿ ಓಪನ್ ಆಗುತ್ತೆ ಗೇಟ್ಸು. ನಾನು ಪ್ರೆಸ್ ಆನ್ ನೇಲ್ಸ್ ಸಂಜನಾ ಯುರೋಪಿಂದ ತಂದಿದ್ದಲ್ಲ ಅದು ಹಾಕ್ಕೊಂಡಿದ್ದೀನಿ. ಸುಮ್ಮನೆ ಇಷ್ಟು ದಿನ ನಾನು ಒಂದಷ್ಟು ಕೊಟ್ಟು ದೋಸೆ ಬಂದು ಗೈಸ್ ನೋಡಿ ನಮ್ಮ ತಿಂಡಿ ಬಂದಿದೆ. ಲೆಟ್ಸ್ ಈಟ್. ಮೆಕ್ಡೊನಾಲ್ಡ್ಸಲ್ಲಿ ಕೋಲ್ಡ್ ಕಾಫಿ ಬೇಕಾ? ಇಷ್ಟೇ ಹೇಳ್ದು, ಇಷ್ಟು ಊಟ ತಿಂದರು ಎಲ್ಲ, ಇಷ್ಟು ತಿಂಡಿ ತಿಂದರು, ಕೋಲ್ಡ್ ಕಾಫಿ ಬೇಕಂತೆ. ಅದೇನು ಕಾಫಿ ಅಂತ ಕಾಫ್ರು ಇದ್ಬಿಟ್ರಂತೂ ನನಗೆ. ನಾನೇ ಏನೂ ತಿನ್ನೋದೇ ಬೇಡ, ಅವರೇ ತಿನ್ನಿಸ್ತಾರೆ. ಇಡೀ ಟ್ರಿಪ್ಪಲ್ಲಿ ಅವರೇ ನಂಗೆ ಊಟ ಮಾಡಿಸ್ತಾರೆ ಅಲ್ವಾ? ಎಲ್ಲ ಮೆಮೊರೀಸ್, ಒಬ್ರಿಗೊಬ್ರು ತಿನ್ಸೋದು. ಇದಿಷ್ಟು 3 ಜನಕ್ಕೆ, ನನಗಂತೂ ಹೊಟ್ಟೆ ತುಂಬುತ್ತೆ. ಇವಳು ಬಕಾಸುರಿ ಗೊತ್ತಲ್ಲ, ಇವಳಿಗೆ ಸಾಕಾಗಲ್ಲ, ಇನ್ನೊಂದು ಏನಾರು ತಗೋತಾಳೆ. ಏನು ತಿಂತೆ ಗೋವಾದ? ಓಕೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ, ಬಾಯ್. ಸೊ ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಸೊ ಎಲ್ಲ ಇಂಡಿಗೋ ಇದೆ ನೋಡಿ. ಆದರೆ ಇದೊಂದು ಫ್ಲೈಟ್ ಇದೆ ನೋಡಿ, ಎಷ್ಟು ಡಿಫ್ರೆಂಟ್ ಆಗಿದೆ. ಹೆಲಿಕಾಪ್ಟರ್ಗೆ ಇರುತ್ತಲ್ಲ ಆ ಥರ ಇದೆ. ಇದು ಕ್ಯೂಟಾಗಿದೆ ಅದೊಂಥರ. ಸೊ ಇದು ಬಂದು ನಮ್ಮ ಫ್ಲೈಟ್ ನೋಡಿ. ಅವರಿಬ್ಬರು ಮಾತು 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 ಹಿಂಗೆ ಮಾತಾಡ್ತಾನೇ ಇರ್ತಾರೆ. ಅದೇನು ಮಾತಾಡ್ತಿರ್ತಾರೋ ನನಗಂತೂ ಗೊತ್ತಿಲ್ಲ. ಇನ್ನೊಂದೇನೆಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತೀವಿ, 3 ಜನನೇ, ಅಂದರೆ ಫ್ರೆಂಡ್ಸೇ ವಿತೌಟ್ ಪೇರೆಂಟ್ಸ್. ನಾವು ತುಂಬ ದೊಡ್ಡವರಾಗ್ಬಿಟ್ಟಿದ್ದೀವಿ. ನನಗೆ ಅದು ಹಿಟ್ಟೇ ಆಗ್ತಾಯಿದೆ ನಾವು ದೊಡ್ಡವರಾಗಿದ್ದೀವಿ ಅನ್ನೋದು. ಎಷ್ಟು ದೊಡ್ಡವರಾದ್ರೇನು, ನಾವು ಇನ್ನೂ ಚಿಕ್ಕ ಮಕ್ಳು ಥರನೇ ಆಡ್ತೀವಿ. ನನಗೆ ಅದೇ ಚಂದ, ಅದೇ ಇಷ್ಟ. ನಾವು ಯಾವತ್ತೂ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂತ ಅನ್ಕೋಬಾರ್ದು. ಇದೇ ಥರ ಟೀನೇಜ್ನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿರ್ಬೇಕಪ್ಪ. ದೊಡ್ಡವರಾಗಿ ಏನು ಮಾಡಬೇಕು, ಬಟ್ ಇಂಡಿಪೆಂಡೆಂಟ್ ಆಗಿದ್ದೀವಲ್ಲ ಅಂತ ಖುಷಿ ಆಗುತ್ತೆ ನಮಗೆ. ನೋಡಿ ಮಾತಾಡ್ಕೊಂಡು ಫ್ಲೈಟ್ ಒಳಗಡೆ ಎಂಟ್ರಿ ಕೊಡಬೇಕು. ಲೆಟ್ಸ್ ಗೋ ಗೋವಾ. ಗೋವಾ ಗಾನ್. ಹಾಂ, ಗೋವಾ ಗೋಯಿಂಗ್. ಇವಾಗ ಫ್ಲೈಟು ಟೇಕ್ ಆಫ್ ಆಗ್ತಿದೆ. ಇವರಿಬ್ರು ನೋಡಿ ಪ್ರೇ ಮಾಡ್ತಾವ್ರೆ. ಇಷ್ಟೊತ್ತವರೆಗೂ ಸಂಜೆ ನನಗೆ ನೇಲ್ಸ್ ಹಾಕ್ತೆ ನಾನು ಫ್ಲೈಟಲ್ಲಿ ಕುತ್ಕೊಂಡು. ನಮ್ಮನ್ನ ನಾವು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೇಲ್ಸ್ ಹಾಕ್ಕೊಂಡ್ವಿ ನೋಡಿ. ಇಲ್ಲೆಲ್ಲ ತಂದ್ಬಿಟ್ಟಿದ್ದೀವಿ, ಬಫರು, ಆಮೇಲೆ ನೇಲ್ಸು. ನೆಕ್ಸ್ಟ್ ಇವಾಗ ಬ್ರೇಸಲ್ಗೆ ಹಾಕಬೇಕು. ಹಾರತ್ವಿ ಗೈಸ್. ದಿಸ್ ಫೀಲಿಂಗ್ ಇಸ್ ಸೋ ಗುಡ್. ಆದರೆ ಅಷ್ಟೇ ಭಯ. ಇನ್ನೊಂದು ಕೈಗೆ ಇಷ್ಟ ಹಾಕೊಂಡಾಯ್ತು, ಇನ್ನು 2 ಫಿಂಗರ್ಗೆ ಹಾಕೋಬೇಕು. ಸೊ ಈ ಥರ ಪ್ರೆಸ್ ಆನ್ ನೇಲ್ಸ್. ನಾನು ಪ್ರೆಸ್ ಆನ್ ನೇಲ್ಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯಾವಾಗೋ ಒಂದ್ಸಲಿ ಹಾಕಿದ್ದೆ ದುಬೈಲಿದ್ದಾಗ, ಅದು ಗ್ಲೂ ಜೊತೆ ಹಾಕಿದ್ದೆ. ಇದು ಈ ಥರ ಹಿಂಗೆ ತೆಗೆಯೋದು, ಈ ಥರ ಇರುತ್ತಲ್ಲ, ತಗೊಂಡು ನಮ್ಮ ಫಿಂಗರ್ ಸೈಜ್ಗೆ ನೋಡಿಕೊಂಡು ಪುಷ್ ಮಾಡಿ ಜೋರಾಗಿ ಪ್ರೆಸ್ ಮಾಡಬೇಕು. ಎಷ್ಟು ದಿನ ಇರುತ್ತೋ ಏನೋ ನನಗೂ ಗೊತ್ತಿಲ್ಲ. ನಾರ್ಮಲ್ ನೇಲ್ಸ್ ಮಾಡಿಸ್ಕೊಂಡಾಗ ಹಾರ್ಡ್ ಇರುತ್ತಲ್ಲ, ಅಷ್ಟು ಹಾರ್ಡ್ ಅಂತೂ ಆಗಲ್ಲ. ಸೊ ಫೈನಲಿ ನಾವು ಗೋವಾ ರೀಚ್ ಆಗಿದ್ದೀವಿ. ಎಲ್ಲ ಒಂದು ಗೊತ್ತಾ, ಬೀಚ್ ಇದೆ ಗೈಸ್ ಇಲ್ಲಿ. ಯಾವ್ದು ಗೊತ್ತಾ ನೋಡಿ, ಇದೆ ಬೀಚ್. ಸೊ ಎಸ್, ತುಂಬ ಸೇಫಾಗಿ ಲ್ಯಾಂಡ್ ಆದ್ವಿ. ಸೇಫಾಗಿ ಕರ್ಕೊಂಬಂದರು. ಟೈಮ್ ಪೀರಿಯಡ್ ಇದ್ದಿದ್ದು 1 hour 45 minutes ಅಂತ. 45 minutes ಅಂತ ನೀನು ಹೇಳಿದ್ದು. 45 minutes ಅಂತ ತಾನೇ ಹೇಳಿದ್ದು. 1.5 hour 1 hour 45 minutes ಅಂತ ಹೇಳಿದ್ದು. ಕೆಳಗಡೆನೆ ಬಾ. ಇವಳಂತೂ ಫುಲ್ ಗಾಬರಿ ಪ್ರೇಸಲ್ಲು. 1 hour 45 minutes ಅಂತ ಬರೆದಿತ್ತು, ಬಟ್ ಜಸ್ಟ್ 45 minutesಲ್ಲಿ ಲ್ಯಾಂಡ್ ಆಗಿದ್ವಿ. ಝುಕ್ ಅಂತ ಕರ್ಕೊಂಬಂದುಬಿಟ್ರು. ಸ್ವಲ್ಪ ಟರ್ಬ್ಯುಲೆನ್ಸ್ ಇತ್ತು, ಭಯ ಆಗ್ತಿತ್ತು. ನಾವು ಫ್ಲೈಟಲ್ಲಿ ಕುತ್ಕೊಂಡು ನೇಲ್ಸ್ ಮಾಡಿಸ್ಕೋತಾ ಇದ್ವಿ. ತೋರಿಸು ನೇಲ್ಸ್, ತೋರಿಸು.
ನೇಲ್ಸ್ ಮಾಡಿಸ್ಕೊತಾ ಇದ್ದೀವಿ. ಬಿಕಾಸ್ ಸುಮ್ಮನೆ ನಮ್ಮನ್ನ ನಾವು ಡಿಸ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಆವಾಗ ಯಾವುದು ಭಯ ಟೆನ್ಷನ್ ಅನ್ನೋದು ಇರಲ್ಲ ಅಂತ. ಸೊ ಇವಾಗ ನಮ್ಮದು ಬ್ಯಾಗೇಜ್ನ ಕಲೆಕ್ಟ್ ಮಾಡಿಕೊಂಡು ಕಾರ್ಗೋಗಿ ಆಮೇಲೆ ಸಿಗ್ತೀವಿ.